ಇನ್ನು ಆಟೋ ಗ್ಯಾಸ್ ಏರಿಕೆಗೆ ಮೈಸೂರಿನಲ್ಲಿ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ₹5.73 ಆಟೋ ಗ್ಯಾಸ್ ಅನ್ನು ಪ್ರತಿ ಕೆಜಿಗೆ ಏರಿಕೆಯನ್ನು ಮಾಡಿರೋದು. ಸೊ ಹೀಗಾಗಿ ಆಟೋ ಚಾಲಕರು ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಗ್ಯಾಸ್ ತುಂಬಿಸೋದಕ್ಕೆ ಸಾಲುಗಟ್ಟಿ ನೂರಾರು ಆಟೋಗಳು ನಿಂತಿರೋದು. ಹೀಗಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯುದ್ಧ ಆದ್ರೆ ನಮಗಾದ್ರೂ ಬಾಂಬ್ ಹಾಕಿ ಅನ್ನುವಂಥ ರೀತಿಯಲ್ಲಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು. ಯುದ್ಧ ಅಂತ ದರ ಏರಿಕೆ ಮಾಡ್ತಲೇ ಇದ್ದಾರೆ. ಸತತವಾಗಿ ಆಟೋ LPG ದರ ಏರಿಕೆ ಮಾಡ್ತಾ ಇರೋದಕ್ಕೆ ಚಾಲಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸಬೇಕು ಅಂತ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಸಂದಿಗ್ಧತೆಯ ಪರಿಣಾಮ ಈಗ ದೇಶದ ಗ್ಯಾಸ್ ಬಳಕೆದಾರರ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮವನ್ನು ಬೀರಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಬಳಕೆ ಏಕಾಏಕಿ ಈಗ ₹990 ಏರಿಕೆಯಾಗಿದೆ. ಅದರ ಬೆನ್ನಲ್ಲೇ ಈಗ ಏನು ಆಟೋ ಗ್ಯಾಸ್ನ ದರ ಕೂಡ LPG ದರ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು. ಇವತ್ತು ಕೂಡ ಬರೋಬ್ಬರಿ ₹5 ₹6.15 ಕೂಡ ಆಟೋ ಗ್ಯಾಸ್ ಸಿಲಿಂಡರ್ ದರವನ್ನು ಏರಿಕೆ ಮಾಡಿದೆ. ಇದು ಸಹಜವಾಗಿಯೇ ಕೂಡ ಏನು ಗ್ಯಾಸ್ ಬಳಸಿ ಆಟೋವನ್ನು ಓಡಿಸ್ತಾ ಇದ್ದಂಥ ಆಟೋ ಚಾಲಕರುಗಳೇನಿದ್ರು, ವಾಹನ ಚಾಲಕರುಗಳೇನಿದ್ರು, ಅವ್ರಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು. ಮೈಸೂರಿನ ಏನು ನಂಜುಮಳಿಗೆ ವೃತ್ತದಲ್ಲಿರ್ತಕ್ಕಂತಹ ಪ್ರೊಪೆಲ್ ಗ್ಯಾಸ್ ಬಂಕ್ ಏನಿದೆ, ಆ ಬಂಕ್ನಲ್ಲೂ ಕೂಡ ಇವತ್ತು ಗ್ಯಾಸನ್ನು ಹಾಕಿಸ್ಕೊಳ್ಳಿಕ್ಕೆ ಚಾಲಕರು ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಬನ್ನಿ ಚಾಲಕರು ನಮ್ಮ ಜೊತೆಗೆ ಇರೋರನ್ನ ಮಾತಾಡ್ಸೋಣ. ಸರ್, ಈಗ ಇವತ್ತು ಕೂಡ ಗ್ಯಾಸ್ನ ದರ ಏರಿಕೆ ಆಗಿರ್ತಕ್ಕಂಥದ್ದು ತಮಗೆ ಯಾವ ರೀತಿಯಾದಂಥ ಪರಿಣಾಮಗಳಾಗ್ತಾ ಇದೆ? ಸರ್, ₹10 ಎಕ್ಸ್ಟ್ರಾ ಕೇಳಿದ್ರೆ ಬೆಲೆ ಜಾಸ್ತಿ ಕೊಡಲ್ಲ. ಎಷ್ಟು ವರ್ಷದ ಮೀಟ್ರಲ್ಲಿ ಅಷ್ಟೇ ಕೊಡ್ತೀನಿ ಅಂತ ಹೇಳ್ತಾರೆ. ₹10 ಜಾಸ್ತಿ ಕೊಡಿದ್ರೆ ಬಾಯಿ ಬಂದಂಗೆ ಮಾತಾಡ್ತಾರೆ. ₹1 ಜಾಸ್ತಿ ಕೊಡಲ್ಲ, ಅಷ್ಟೇ ಕೊಡೋದು ನಾವು ಅಂತಾರೆ. ನಿನ್ನೆ ₹83 ಇತ್ತು, ಈಗ ₹89. ತಿರ್ಗಾ ₹3 ಜಾಸ್ತಿ ಮಾಡೋರೆ. ಒಂದೊಂದು ಬಂಕಲ್ಲಿ ₹120, ₹99 ಆ ಥರ ಐತೆ. ನಾವು ಜೀವನ ಮಾಡೋದು ತುಂಬ ಕಷ್ಟ ಆಗ್ತೈತೆ. ಏನಾದರೂ ಪರಿಹಾರ ಮಾಡ್ಕೊಡ್ಬೇಕು ಸರ್ಕಾರದಿಂದ. ವಸತಿ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗ್ತಾಯಿದೆ. ಜನ ಓಡಾಟ ಕಮ್ಮಿ ಇದೆ. ಎಲ್ಲ ಫ್ರೀ ಕೊಟ್ಟಿರೋದ್ರಿಂದ ಆಟೋಗಳಿಗೆ ಯಾರೂ ಹತ್ತಾ ಇಲ್ಲ ಜಾಸ್ತಿ. ಆದರೆ ನಮ್ಗೆ ಇದೇ ಥರ ತೊಂದರೆಗಳು ಬಂದಾಗ ಯುದ್ಧ ನಿಂತರೆ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಕಮ್ಮಿ ಆಗ್ಬೋದೇನೋ ಗೊತ್ತಿಲ್ಲ. ಮುಂದಿನ ದಿನಗಳು ಕಾದು ನೋಡ್ಬೇಕಾಗುತ್ತೆ. ಗ್ಯಾಸ್ ರೇಟ್ ಜಾಸ್ತಿ ಮಾಡೋದ್ರಿಂದ ಆಟೋ ರೇಟ್ ಜಾಸ್ತಿ ಕೊಡ್ತಾವ್ರ ಜನ? ಇಲ್ಲ ಸರ್, ಅದೇ ರೇಟ್ ಸರ್. ಅದೇ ₹1 ಹೆಚ್ಚು ಕೊಡ್ತಾರೆ ಸರ್. ಅದು ನಾವು ಕೇಳಿ ಪಡ್ಕೋಬೇಕು ಸರ್ ಅಷ್ಟೇ. ಭಾರತದಿಂದ ₹1 ಹೆಚ್ಚು ಕಮ್ಮಿ ಅವರೇ ಕೊಡ್ತಾರೆ ಸರ್. ಗ್ಯಾಸ್ ದರಗಳ ಏರಿಕೆಯಿಂದ ತಮ್ಗಾಗ್ತಾ ಇರ್ತಕ್ಕಂಥ ಅನುಭವ ಸರ್? ತುಂಬ ಪ್ರಾಬ್ಲಮ್ ಆಗಿದೆ. ಈಗ ಪೆಟ್ರೋಲ್ ಹಾಕ್ಸ್ಕೊಂಡೇ ಓಡಾಡಿಸ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಏನು ಎಮರ್ಜೆನ್ಸಿಗೆ ಪೆಟ್ರೋಲ್ ಹಾಕ್ಸ್ಕೋಬೋದು, ಗ್ಯಾಸ್ಗೆ ಹೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಗ್ಯಾಸ್ ಸಿಕ್ಕಿದ್ರೆ ಇವತ್ತಿನ ದಿನ ಜನಗಳಿಗೆ, ಆಟೋ ಚಾಲಕರಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಅವ್ರ ಜೀವನಕ್ಕೆ ಕಷ್ಟ ಆಗುತ್ತೆ. ಇದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.